Hi everyone, I am Ambika, student of Interface College, ದಾವಣಗೆರೆ. ಈ ವಿಡಿಯೋದಲ್ಲಿ ನಾವು ಜಂಪಿಂಗ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಂತ ಹೋಗೋಣ. In C, jumping statement are used to jump from one part of the code to another part of the code. one part ಅಲ್ಲಿರುವಂತಹ ಕರ್ಸರ್ ಇನ್ನೊಂದು ಪಾರ್ಟಿಗೆ ಹೋಗ್ಬೇಕು ಅಂದ್ರೆ ನಾವು ಜಂಪಿಂಗ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ 5 ಟೈಪ್ಸ್ ಇದೆ. ಫಸ್ಟ್ ಬಂದ್ಬಿಟ್ಟು ಕಂಟಿನ್ಯೂ, ಬ್ರೇಕ್, ಗೋ ಟು, ರಿಟರ್ನ್, ಎಕ್ಸಿಟ್ ಅಂತ. ಕಂಟಿನ್ಯೂ ಯೂಸ್ ಮಾಡೋದ್ರಿಂದ ದ ಕಂಟಿನ್ಯೂ ಸ್ಟೇಟ್ಮೆಂಟ್ ಇಸ್ ಯೂಸ್ಡ್ ಟು ಸ್ಕಿಪ್ ದ ಕರೆಂಟ್ ಇಟಿರೇಷನ್ಸ್ ಆಫ್ ದಿ ಲೂಪ್ ಅಂಡ್ ಮೂವ್ ಟು ದಿ ನೆಕ್ಸ್ಟ್ ಒನ್. ನಾವ್ ಏನ್ ಕಂಡೀಷನ್ ಕೊಟ್ಟಿರ್ತೀವಲ್ಲ ಆ ಕಂಡೀಷನ್ ಮಾತ್ರ ಸ್ಕಿಪ್ ಆಗುತ್ತೆ, ಇನ್ನು ಉಳ್ಕಿದ್ದೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ದ ಬ್ರೇಕ್ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಟು ಎಂಡ್ ದ ಎಕ್ಸಿಕ್ಯೂಷನ್ ಆಫ್ ದಿ ಲೂಪ್. ಎಕ್ಸಿಕ್ಯೂಷನ್ ಅಲ್ಲಿಗೆ ಸ್ಟಾಪ್ ಮಾಡುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 1 to 10 ನಾನು ಪ್ರಿಂಟ್ ಮಾಡುವಂತ ಫಾರ್ ಲೂಪ್ ಅಲ್ಲಿ ಹಾಕಿದ್ರೆ i is equal to 5 ಆದಾಗ ನಂಗೆ ಬ್ರೇಕ್ ಹಾಕಿದೆ ಅಂತ ಅನ್ಕೊಳ್ರಿ. ಅವಾಗ ಎಲ್ಲಿ ತನಕ ಪ್ರಿಂಟ್ ಆಗುತ್ತೆ? 1 to 5 ಅಷ್ಟೇ ಪ್ರಿಂಟ್ ಆಗುತ್ತೆ. ಆಮೇಲೆ 6, 7, 8, 9, 10 ಅವೆಲ್ಲ ಬ್ರೇಕ್ ಆಗಿ ಅವು ಏನೋ ಪ್ರಿಂಟ್ ಆಗಲ್ಲ. ಅಂತ ಟೈಮಲ್ಲಿ ನಾವ್ ಈ ಬ್ರೇಕ್ ಸ್ಟೇಟ್ಮೆಂಟ್ ನ ಎರಡ್ ಹತ್ರ ಯೂಸ್ ಮಾಡ್ತೀವಿ. ಸ್ವಿಚ್ ಕೇಸ್ ಅಲ್ಲಿ ಯೂಸ್ ಮಾಡ್ತೀವಿ, ಅದೇ ರೀತಿ ಲೂಪ್ಸ್ ಅಲ್ಲೂ ಸಹಿತ ಯೂಸ್ ಮಾಡ್ತೀವಿ. The go-to statement is used to jump from one part of the code to any other part of the code. one part ಅಲ್ಲಿರುವಂತ ಕೋಡ್ ನ ಮತ್ತೆ ಅದರ್ ಪಾರ್ಟ್ ಆಫ್ ದಿ ಕೋಡ್ ಗೆ ಇದು ಜಂಪ್ ಮಾಡುತ್ತೆ ಅಂತ. ಆತರ ಜಂಪ್ ಮಾಡೋ ಸಿಚುವೇಶನ್ ಇತ್ತು ಅಂದ್ರೆ ನಾವು ಗೋ ಟು ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ರಿಟರ್ನ್. ಎ ರಿಟರ್ನ್ ಸ್ಟೇಟ್ಮೆಂಟ್ ಎಂಡ್ಸ್ ದ ಎಕ್ಸಿಕ್ಯೂಷನ್ ಆಫ್ ದಿ ಫಂಕ್ಷನ್. ರಿಟರ್ನ್ ಸ್ಟೇಟ್ಮೆಂಟ್ ಏನ್ ಮಾಡುತ್ತೆ? ಎಕ್ಸಿಕ್ಯೂಷನ್ ನ ಎಂಡ್ಸ್ ಮಾಡುತ್ತೆ ಮತ್ತೆ ಅದನ್ನ ರಿಟರ್ನ್ ಮಾಡುತ್ತೆ. ಆ ಕಂಟ್ರೋಲ್ ನ ರಿಟರ್ನ್ ಮಾಡುತ್ತೆ. ಎಲ್ಲಿಗೆ ಅಂದ್ರೆ ಕಾಲಿಂಗ್ ಆಫ್ ದಿ ಫಂಕ್ಷನ್ ಗೆ ರಿಟರ್ನ್ ಮಾಡುತ್ತೆ. ಎಕ್ಸಿಟ್ ಸ್ಟೇಟ್ಮೆಂಟ್ ಸಹಿತ ಬ್ರೇಕ್ ಸ್ಟೇಟ್ಮೆಂಟ್ ತರನೇ ವರ್ಕ್ ಆಗುತ್ತೆ. ನಾವೆಲ್ಲ ಎಕ್ಸಿಟ್ ಆಗ್ತೀವಲ್ಲ ಅಲ್ಲಿಗೆ ಆ ಪ್ರೋಗ್ರಾಮ್ ಇಂದ ಲೂಪ್ ಇಂದ ಹೊರಗಡೆ ಬರುತ್ತೆ. ನಾನು ಇಲ್ಲಿ ಕಂಟಿನ್ಯೂ ಸ್ಟೇಟ್ಮೆಂಟ್ ಯೂಸ್ ಮಾಡಿದೀನಿ. ಆಶ್ ಇನ್ಕ್ಲೂಡ್ stdio.h ಅನ್ನೋದು ಹೆಡರ್ ಫೈಲ್. ಇಂಟ್ ಮೇನ್ ಬಂದ್ಬಿಟ್ಟು ಮೇನ್ ಫಂಕ್ಷನ್. ಇಲ್ಲಿ i ಅನ್ನೋದನ್ನ ಡಿಕ್ಲೇರ್ ಮಾಡಿದೀನಿ. ಅದೇ ರೀತಿ ಇಲ್ಲಿ ಫಾರ್ ಲೂಪ್ ಹಾಕೊಂಡಿದೀನಿ. ಫಾರ್ ಲೂಪ್ ಅಲ್ಲಿ ಅನ್ನೋದು 0 ಇಂದ ಸ್ಟಾರ್ಟ್ ಆಗಿ ಲೆಸ್ ದೆನ್ 10 ಅಂದ್ರೆ 9 ತನಕ ಪ್ರಿಂಟ್ ಆಗ್ಲಿ. ಅದೇ ರೀತಿ ಇಲ್ಲಿ ಇನ್ಕ್ರಿಮೆಂಟ್ ಹಾಕಿದೀನಿ. ಇದಕ್ಕೆ ನಾವು ಲೂಪ್ ಕೌಂಟರ್ ಇನಿಷಿಯಲೈಸೇಷನ್ ಅಂತೀವಿ, ಇದು ಕಂಡೀಷನಲ್ ಚೆಕಿಂಗ್ ಅಂತೀವಿ, ಮತ್ತೆ ಇದನ್ನ ಲೂಪ್ ವೇರಿಯಬಲ್ ಅಪ್ಡೇಷನ್ ಅಂತ ಕರಿತೀವಿ. ಇಲ್ಲಿ ನಾನು ಕಂಡೀಷನ್ ಹಾಕಿದೀನಿ ನೋಡ್ರಿ. ಇಫ್ i is equal to 5, i ಏನಾರ 5 ಈಕ್ವಲ್ ಆಯ್ತು ಅಂದ್ರೆ 5 ಅನ್ನೋದನ್ನ ಇದು ಸ್ಕಿಪ್ ಮಾಡು ಅನ್ನೋದನ್ನ ನಾನು ಇಲ್ಲಿ ಹೇಳಿದೀನಿ. ಕಂಟಿನ್ಯೂ ಹಾಕಿರೋದ್ರಿಂದ i ಯಾವಾಗ 5 ಆಗಿರುತ್ತಲ್ಲ ಅದು ಮಾತ್ರ ಸ್ಕಿಪ್ ಆಗುತ್ತೆ, ಇನ್ನು ಉಳ್ಕಿದ್ದೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ನೋಡ್ತಾ ಇದನ್ನ ರನ್ ಮಾಡಿ ನೋಡೋಣ. 0, 1, 2, 3, 4 ಇದೆ. ನೆಕ್ಸ್ಟ್ ಇಲ್ಲಿ 5 ಪ್ರಿಂಟ್ ಆಗಿಲ್ಲ, ಅದ್ರ ಬದಲು ಏನಾಗಿದೆ 6, 7, 8, 9 ಅನ್ನೋದು ಪ್ರಿಂಟ್ ಆಗಿದೆ. ನಾನು ಲೆಸ್ ದೆನ್ 10 ಹಾಕಿದೀನಲ್ಲ ಅದಕ್ಕೋಸ್ಕರ 9 ತನಕ ಪ್ರಿಂಟ್ ಆಗಿದೆ. ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂದ್ರೆ ಈ ಕಂಟಿನ್ಯೂ ಜಾಗದಲ್ಲಿ ನಾನು ಬ್ರೇಕ್ ಅನ್ನೋದನ್ನ ಹಾಕ್ತಾ ಇದ್ದೀನಿ. i ಯಾವಾಗ 5 ಆಗಿರುತ್ತೆ ಅಲ್ವಾ ಅವಾಗ ನನಗೆ ಬ್ರೇಕ್ ಆಗ್ಲಿ ಅಂತ ಹಾಕಿದೀನಿ. ಇದನ್ನ ರನ್ ಮಾಡೋಣ. ಎಲ್ಲಿ ತನಕ ಪ್ರಿಂಟ್ ಆಗಿದೆ? 0, 1, 2, 3, 4. ಯಾಕೆಂದ್ರೆ ನಾನು i 0 ಇಂದ ಸ್ಟಾರ್ಟ್ ಮಾಡಿದೀನಿ ಅದಕ್ಕೋಸ್ಕರ 0 ಪ್ರಿಂಟ್ ಆಗಿದೆ. ನೆಕ್ಸ್ಟ್ ಅದೇ ರೀತಿ 1, 2, 3, 4 ಆಗಿದ ತಕ್ಷಣ ನೆಕ್ಸ್ಟ್ ಬರೋದೇನು? i is equal to 5 ತಾನೆ. i 5 ಆದಾಗ ನನಗೆ ಏನ್ ಮಾಡ್ಬೇಕು? ಬ್ರೇಕ್ ಆಗ್ಬೇಕು ಅಂತ ಹಾಕಿದೀನಿ. ಅಂದ್ರೆ 5 ಅನ್ನೋದು ಸಹಿತ ಪ್ರಿಂಟ್ ಆಗಿಲ್ಲ. 5 ಬಂದಿದ ತಕ್ಷಣ ಅಲ್ಲಿಂದ ಕಂಟ್ರೋಲ್ ಹೊರಗಡೆ ಬಂದು ನೆಕ್ಸ್ಟ್ ಬರೋ ಗೋ ಟು ಸ್ಟೇಟ್ಮೆಂಟ್. ಗೋ ಟು ಸ್ಟೇಟ್ಮೆಂಟ್ ಗೆ ನಾನು ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ಹೆಡರ್ ಫೈಲ್ ನ ಇನ್ಕ್ಲೂಡ್ ಮಾಡ್ಕೊಂಡಿದೀನಿ. ಡಿಫೈನ್ ರೋಸ್ ಮತ್ತೆ ಕಾಲಮ್ ಸೈಜ್ ನ ಇಲ್ಲೇ ಗ್ಲೋಬಲ್ ವೇರಿಯೇಬಲ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದೀನಿ. ಅದೇ ರೀತಿ ಮೇನ್ ಫಂಕ್ಷನ್ ತಗೊಂಡಿದೀನಿ. ಈ ಮೇನ್ ಫಂಕ್ಷನ್ ಅಲ್ಲಿ ನಂಬರ್ ಅನ್ನೋ ಇಂಟಿಜರ್ ನ ಡೇಟಾ ಟೈಪ್ ಇಟ್ಕೊಂಡು ಒಂದ್ ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡು ಅದಕ್ಕೆ 10 ಅಂತ ಇನಿಷಿಯಲೈಸ್ ಮಾಡಿದೀನಿ. ನಂಬರ್ ಮಾಡ್ಯುಲಸ್ 2 = 0 ಆಗಿತ್ತು ಅಂದ್ರೆ ಗೋ ಟು ಈವನ್ ಪ್ಲೇಸಿಗೆ ಹೋಗು. ಅದೇ ರೀತಿ ಆಗಿರ್ಲಿಲ್ಲ ಅಂದ್ರೆ ಆಡ್ ಪ್ಲೇಸಿಗೆ ಹೋಗು ಅಂತ ಇಲ್ಲಿ ಕಂಡೀಷನ್ ಕೊಟ್ಟಿದೀನಿ. ನಾವ್ ಯಾವ್ದೇ ನಂಬರ್ ನ ಡಿವೈಡೆಡ್ ಬೈ 2 ಮಾಡಿ ಅದೇನಾದ್ರು 0 ಬಂತು ಅಂದ್ರೆ ನಾವು ಅದನ್ನ ಈವನ್ ಅಂತ ಕನ್ಸಿಡರ್ ಮಾಡ್ತೀವಲ್ವಾ, ಅದೇ ರೀತಿ ಆತರ ಏನಾರ ಕಂಡೀಷನ್ ಟ್ರೂ ಆಯ್ತು ಅಂದ್ರೆ ಇಲ್ಲಿ ಈವನ್ ಅನ್ನೋದಿದೆ ನೋಡ್ರಿ, ಈ ಪ್ಲೇಸಿಗೆ ಬಾ ಅಂತ ಹೇಳಿದೀನಿ. ಅದೇ ರೀತಿ ಅದು ಫಾಲ್ಸ್ ಆಗಿತ್ತು ಅಂತಂದ್ರೆ ಆಡ್ ಪ್ಲೇಸಿಗೆ ಹೋಗು ಅಂತ ಹಾಕಿದೀನಿ. ನಾವಿಲ್ಲಿ ಕರ್ಸರ್ ನ ಹೆಂಗ್ ಬೇಕಿದ್ರು ಚೇಂಜಸ್ ಮಾಡ್ಕೋಬಹುದು. ಯೂಶಲಿ ಹೆಂಗ್ ಆಗುತ್ತೆ ಅಂದ್ರೆ ಸೀಕ್ವೆನ್ಶಿಯಲ್ ಎಕ್ಸಿಕ್ಯೂಷನ್ ಆಗುತ್ತೆ. ನಾವ್ ಅದನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿದೆ ನಿಮಗೆ. ಅದೇ ರೀತಿ ಇಲ್ಲಿ ಕಂಡೀಷನ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಿದ್ವಿ.
ಅದ್ರ ಬದಲು ಜಂಪಿಂಗ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಬೋದು ಅಂತಾನು ಹೇಳ್ಬೋದು ಇಲ್ಲಿ. ಟ್ರೂ ಆಗಿತ್ತು ಅಂತ ಅಂದ್ರೆ ಈ ಈವನ್ ಪ್ಲೇಸಿಗೆ ಬರುತ್ತೆ. ಈವನ್ ಪ್ಲೇಸಿಗೆ ಬಂದು %d ಈಸ್ ಈವನ್ ಅನ್ನೋದು ಪ್ರಿಂಟ್ ಆಗುತ್ತೆ. ಅದೇ ರೀತಿ ಫಾಲ್ಸ್ ಆಗಿತ್ತು ಅಂತ ಅಂದ್ರೆ ಈ ಆಡ್ ಪ್ಲೇಸಿಗೆ ಹೋಗುತ್ತೆ. ಈ ಆಡ್ ಪ್ಲೇಸ್ ಅಲ್ಲಿ ಬಂದು %d ಈಸ್ ಆಡ್ ಅನ್ನೋದು ಪ್ರಿಂಟ್ ಆಗುತ್ತೆ. ಈವನ್ ಆಗಿತ್ತು ಅಂತ ಪ್ರಿಂಟ್ ಆದ್ಮೇಲೆ ಅದೇನಾರ ಗೋ ಟು ಆಡ್ ಅಂತ ಹಾಕಿದ್ದೀನಿ. ಮತ್ತೇನಾಗು ಆಡ್ ಪ್ಲೇಸಿಗೂ ಹೋಗಿ ಚೆಕ್ ಮಾಡು. ಆಡ್ ಆಗಿತ್ತು ಅಂದ್ರೆ ಮತ್ತೆ ಈವನಿಗೆ ಹೋಗು. ಅಂದ್ರೆ ಕರ್ಸರ್ ನಮಗೆ ಹೆಂಗ್ ಬೇಕೋ ಹಂಗೆ ಆಡ್ ಇಂದ ಈವನ್, ಈವನ್ ಇಂದ ಆಡ್, ಆತರ ಒಟ್ ಕರ್ಸರ್ನ ಹೆಂಗ್ ಬೇಕಿದ್ರೆ ನಾವು ಯೂಸ್ ಮಾಡ್ಬೋದು. ಅಂತ ಟೈಮಿಗೆ ನಾವು ಜಂಪಿಂಗ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಿಟ್ ಸ್ಟೇಟ್ಮೆಂಟ್. ಎಕ್ಸಿಟ್ ಅನ್ನೋದು stdlib.h ಅನ್ನೋ ಹೆಡರ್ ಫೈಲ್ ಅಲ್ಲಿ ಇರುತ್ತೆ. ನಾವ್ ಈ ಹೆಡರ್ ಫೈಲ್ ನ ಕೋಡ್ ಬ್ಲಾಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಅಂದ್ರೆ ಸಹಿತ ಅದು ರನ್ ಆಗುತ್ತೆ. ಆದ್ರೆ ಬೇರೆ IDEಯಲ್ಲಿ ರನ್ ಆಗೋದಿಲ್ಲ. ಎಕ್ಸಿಟ್ ಸ್ಟೇಟ್ಮೆಂಟ್ ಅನ್ನೋದು stdlib.h ಅನ್ನೋ ಹೆಡರ್ ಫೈಲ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ನಾವ್ ಎಕ್ಸಿಟ್ ಯೂಸ್ ಮಾಡ್ಬೇಕಾದ್ರೆ ಈ ಹೆಡರ್ ಫೈಲ್ ನ ಇನ್ಕ್ಲೂಡ್ ಮಾಡ್ಕೋಬೇಕು. ಇಲ್ಲಿ ಇಂಟ್ ಮೇನ್ ಫಂಕ್ಷನ್ ಅಲ್ಲಿ n ಮತ್ತೆ ಏಜ್ ಅನ್ನೋದನ್ನ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಅವೆರಡು ಇಂಟಿಜರ್ ಅಂತ. ಅದೇ ರೀತಿ ಒಂದ್ ಕ್ಯಾರೆಕ್ಟರ್ಸ್ ಅರೇನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಅದನ್ನ ವೈಲ್ ಲೂಪ್ ಒಳಗ್ ಹಾಕಿದೀನಿ. ಈ ವೈಲ್ ಲೂಪ್ ಯಾವಾಗೂ ಟ್ರೂ ಆಗ್ಲಿ ಅನ್ನೋ ಕಾರಣಕ್ಕೆ ಇಲ್ಲಿ 1 ಅಂತ ಹಾಕಿದೀನಿ. ಇಲ್ಲಿ ಬರೋ 1 ಅಂತ ಹಾಕ್ಬೇಕು ಅಂತ ಇಲ್ವಾ. ಇಲ್ಲಿ ಯಾವ್ದ್ 0 ಬಿಟ್ಟು ನಾವ್ ಯಾವ್ದೇ ಆದಂತ ಇಂಟಿಜರ್ ವ್ಯಾಲ್ಯೂಸ್ ನ ಹಾಕ್ಬೋದು. ಯಾವಾಗ್ಲೂ ಇಟರೇಟ್ ಆಗ್ತಾ ಇರ್ಲಿ ಅಂದ್ರೆ ಅವ್ರು 3 ಓದೋ ತನಕ ಅದು ಪದೇ ಪದೇ ಯೂಸರ್ ಕೇಳ್ತಾನೆ ಇರ್ಬೇಕು. ಅಂತ ಟೈಮಲ್ಲಿ ನಾನು ವೈಲ್ ಅನ್ನೋದನ್ನ ತಗೊಂಡಿದ್ದೀನಿ. ಎಷ್ಟ್ ಟೈಮ್ ರಿಪೀಟ್ ಆಗ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ಪ್ರಿಂಟ್ ಎಫ್ ಅವ್ನ ಯೂಸರ್ ಏನಾರ 1 ಎಂಟರ್ ಮಾಡ್ದ ಅಂದ್ರೆ ಅವ್ರ ಹೆಸರು ಬರೀರಿ ಅನ್ನೋ ಆಪ್ಷನ್ ಕೇಳಿದೀನಿ. ಅದೇ ರೀತಿ 2 ಎಂಟರ್ ಮಾಡ್ದ ಅಂದ್ರೆ ಅವ್ರ ಏಜ್ ಬರೆಯಕ್ ಕೇಳಿದೀನಿ. 3 ಬರೆದ್ರೆ ಆ ಪ್ರೋಗ್ರಾಮ್ ಇಂದನೇ ಎಕ್ಸಿಟ್ ಆಗಕ್ಕೋಸ್ಕರ 3 ಟೈಪ್ ಮಾಡ್ಬೇಕು. ನೋಡ್ತಾ ಇರ್ಬೋದು ನಾನು ಇಲ್ಲಿ ಎಂಟರ್ ದಿ ಚಾಯ್ಸ್ ಅಂತ ಅದನ್ನ ಯೂಸರ್ ಮುಖಾಂತರ ರೀಡ್ ಮಾಡ್ಕೊತಿದ್ದೀನಿ. ಅವ್ರು ಏನ್ ಚಾಯ್ಸ್ ಮಾಡಿರ್ತಾರಲ್ಲ ಅದನ್ನ ಇಲ್ಲಿ ಸ್ಕ್ಯಾನ್ ಆಫ್ ಮುಖಾಂತರ ರೀಡ್ ಮಾಡ್ಕೊಂಡು ಆ ಎನ್ ವ್ಯಾಲ್ಯೂನ ಇಲ್ಲಿ ಸ್ವಿಚ್ ಕೇಸ್ ಅಲ್ಲಿ ಪಾಸ್ ಮಾಡ್ತಾ ಇದ್ದೀನಿ. ಅವ್ರು ಏನಾರ ಯೂಸರ್ 1 ಒತ್ತಿದ್ರು ಅಂದ್ರೆ ಈ ಸ್ವಿಚ್ ಅಲ್ಲಿ 1 ಅನ್ನೋದು ಬಂದ್ ಕೂರುತ್ತೆ. ಅವಾಗ ಎಲ್ಲಿಗೆ ಬರುತ್ತೆ ಕೇಸ್ 1 ಅನ್ನೋದು ಪ್ರಿಂಟ್ ಆಗುತ್ತೆ. ಕೇಸ್ 1 ಗೆ ಬಂದು ಎಂಟರ್ ಯುವರ್ ನೇಮ್ ಇದು ಕೇಳುತ್ತೆ ಯೂಸರಿಗೆ. ಅವ್ರು ಏನ್ ಎಂಟರ್ ಮಾಡಿರ್ತಾರಲ್ಲ ಅದು ನೇಮ್ ಬಂದ್ಬಿಟ್ಟು ಇಲ್ಲಿ $str ಅಂತ ಹಾಕಿದೀನಿ ನೋಡ್ರಿ. ಈ ಜಾಗದಲ್ಲಿ ಬಂದ್ ಕೂರುತ್ತೆ. ಅದು ಕೂರಿದ ತಕ್ಷಣ ನಾನು ಇಲ್ಲಿ ಬ್ರೇಕ್ ಹಾಕಿದೀನಿ. ನಾನು ಹೇಳ್ದೆ ನಿಮಗೆ ಬ್ರೇಕ್ ಸ್ಟೇಟ್ಮೆಂಟ್ ನ ಸ್ವಿಚ್ ಕೇಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ. ಇಲ್ಲಿ ಯೂಸ್ ಮಾಡ್ತಾ ಇದೀನಿ ನೋಡ್ರಿ. ಪ್ರತಿ ಒಂದು ಕೇಸ್ ಆದ್ಮೇಲೆ ನಾನು ಇಲ್ಲಿ ಬ್ರೇಕ್ ಯೂಸ್ ಮಾಡಿದ್ದೀನಿ. ಅದೇ ರೀತಿ ಯೂಸರ್ ಏನಾರ 2 ಮಾಡಿದ್ರು ಅಂದ್ರೆ ಏಜ್ ಬರೀರಿ ಅಂತ ಹೇಳಿದೀನಿ. ಅವ್ರು ಬರ್ದಿರೋ ಏಜ್ ನ ಇಲ್ಲಿ ರೀಡ್ ಮಾಡ್ಕೊಂಡಿದೀನಿ. ಅದೇ ರೀತಿ 3 ಮಾಡಿದ್ರು ಅಂದ್ರೆ ಎಕ್ಸಿಟ್ ಆಗ್ಲಿ ಪ್ರೋಗ್ರಾಮ್ ಅಂತ ಹಾಕಿದೀನಿ. ಇದು ಯಾವ್ದು ಮಾಡಿಲ್ಲ ಅವ್ರು ಬೇರೆ ನಂಬರ್ ಟೈಪ್ ಮಾಡಿದ್ರು ಅಂದ್ರೆ ಅವ್ರಿಗೆ ಹೇಳ್ತಾ ಇದೀನಿ ಡಿಫಾಲ್ಟ್ ಬ್ಲಾಕ್ ಅಲ್ಲಿ ಎಂಟರ್ ದಿ ನಂಬರ್ಸ್ ಇನ್ ಬಿಟ್ವೀನ್ 1 and 3. 1 ಮತ್ತೆ 3 ಒಳಗಷ್ಟೇ ನಂಬರ್ಸ್ ನ ಪ್ರಿಂಟ್ ಮಾಡ್ರಿ ಅಂತ ಅವ್ರಿಗೆ ಕೇಳ್ತಾ ಇದ್ದೀನಿ. ನಾನು ಇಲ್ಲಿ ಒಂದೇ ಒಂದು ತಗೊಂಡಿದ್ದೀನಿ. ಇಲ್ಲಿ ಇಂಟಿಜರ್ ಅನ್ನೋದನ್ನ ವ್ಯಾಲ್ಯೂನ ನಾನು ರಿಟರ್ನ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಮ್ ಅಂತ ತಗೊಂಡಿದ್ದೀನಿ. ಸಮ್ ಅನ್ನೋದು ಬಂದ್ಬಿಟ್ಟು ಫಂಕ್ಷನ್ ನೇಮ್ ಆಗುತ್ತೆ. ಇಲ್ಲಿ 2 ಪ್ಯಾರಾಮೀಟರ್ ನ ಅವರೇ ಇನ್ಪುಟ್ ಆಗಿ ಕೊಡ್ಲಿ ಅನ್ನೋ ಕಾರಣಕ್ಕೆ 2 ಇಂಟಿಜರ್ ಇನ್ಪುಟ್ ಪ್ಯಾರಾಮೀಟರ್ ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಫಂಕ್ಷನ್. ಸ್ಟೆಪ್ ಏನಾಗುತ್ತೆ ಈ ಸಮ್ ಅನ್ನೋದು ಬಂದ್ಬಿಟ್ಟು ಇಲ್ಲಿ 3 ಮತ್ತೆ 3 ಅನ್ನೋ ವ್ಯಾಲ್ಯೂ ಬಂದು ಈ ವೇರಿಯಬಲ್ a ಮತ್ತೆ b ಮುಖಾಂತರ ಪಾಸ್ ಆಗುತ್ತೆ. ಈ ಪಾಸ್ ಆಗಿರೋಂತ 3 ಮತ್ತೆ 3 ಅನ್ನೋದನ್ನ ಇಲ್ಲಿ ಆಡ್ ಮಾಡಿ ಆ ಆಡ್ ಮಾಡಿರೋಂತ ವ್ಯಾಲ್ಯೂನ ಮತ್ತೆ ಇಲ್ಲಿ ರಿಟರ್ನ್ ಮಾಡ್ತಾ ಇದ್ದೀನಿ. ರಿಟರ್ನ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಈ % ಈ ಜಾಗದಲ್ಲಿ ಬಂದ್ಬಿಟ್ಟು 6 ಅನ್ನೋದು ಕೂರುತ್ತೆ.